ಇವತ್ತು ನಾನು ನಿಮಗೆ ಫ್ಲಾಟ್ ಫುಟ್ ಬಗ್ಗೆ ಮಾಹಿತಿ ಕೊಡ್ತೇನೆ. ಫ್ಲಾಟ್ ಫುಟ್ ಅನ್ನೋದು ಒಂದು 5 out of 10 ಚಿಲ್ಡ್ರನ್ ಅಲ್ಲಿ ಬಹಳ ಕಾಮನ್ ಕಂಡೀಷನ್. ಪ್ರತಿಯೊಂದು ತಂದೆ ತಾಯಿಗೆ ಅವ್ರ ಮಕ್ಕಳ ಮೇಲೆ ಆಂಗ್ಸೈಟಿ ಕೊಡುತ್ತೆ, ಇದರಿಂದ ಮುಂದೆ ಏನ್ ಪ್ರಾಬ್ಲಮ್ಸ್ ಆಗುತ್ತೆ ಅಂತ. ಫ್ಲಾಟ್ ಫುಟ್ ಅನ್ನೋದು ಡಿಫ್ರೆಂಟ್ ಏಜ್ ಕ್ಯಾಟಗರಿಯಲ್ಲಿ ಡಿಫ್ರೆಂಟ್ ಕಾರಣಗಳಿಂದ ಆಗುತ್ತೆ. ಸೊ 5 to 10 years ಏಜ್ ಗ್ರೂಪ್ ಅಲ್ಲಿ ಟಾರ್ಸಲ್ ಕೋಲೇಷನ್ ಅಂತೀವಿ, ಅಂದ್ರೆ ಎಕ್ಸ್ಟ್ರಾ ಬೋನ್ ಗ್ರೋ ಆಗೋ ಕಾರಣಕ್ಕೆ ಫ್ಲಾಟ್ ಫುಟ್ ಆಗುತ್ತೆ. ಅದು ಹೇಗೆ ಕಂಡುಹಿಡಿಯೋದು? ನಿಮ್ಮ ಆರ್ಥೋಪೆಡಿಕ್ ಡಾಕ್ಟರ್ ಫಸ್ಟ್ ಎಕ್ಸ್ರೇ ಮಾಡ್ತಾರೆ. ಎಕ್ಸ್ರೇ ಅಲ್ಲಿ ಕಾಣಲಿಲ್ಲ ಅಂದ್ರೆ ಮುಂದೆ CT ಸ್ಕ್ಯಾನ್ ಮಾಡ್ತಾರೆ. ಈ ತರ ಇನ್ವೆಸ್ಟಿಗೇಟ್ ಮಾಡಿದ ನಂತರ ಆ ಟಾರ್ಸಲ್ ಕೋಲೇಷನ್ ಡಯಾಗ್ನೋಸ್ ಮಾಡಬಹುದು. ಆ ಟಾರ್ಸಲ್ ಕೋಲೇಷನ್ 2 ಕಾರಣಗಳಿರುತ್ತೆ. ಮೂಳೆಯಿಂದ ಆಗಿದೆಯೋ ಸಾಫ್ಟ್ ಟಿಶ್ಯೂ ಇಂದ ಆಗಿದೆಯೋ. ಬಟ್ ಸಾಫ್ಟ್ ಟಿಶ್ಯೂ ಇಂದ ಆಗೋ ಕಾರಣಕ್ಕೆ ಬರೀ ಆರ್ಚ್ ಸಪೋರ್ಟ್ಸ್ ಅಂತ ಟ್ರೀಟ್ ಮಾಡ್ತೀವಿ. ಮೂಳೆ ಬೆಳೆದಿದ್ರೆ ಸ್ಟ್ರಾಂಗ್ ಆಗಿ ಒಂದು ಬೋನ್ ಇಂದ ಇನ್ನೊಂದು ಬೋನ್ ಕನೆಕ್ಷನ್ ಆಗಿದ್ರೆ ಆ ಬೋನ್ ಹೋದ್ರೇನೆ ಫುಟ್ ಕರೆಕ್ಟ್ ಆಗೋದು. ಅದಕ್ಕೆ ಸರ್ಜರಿ ಬಹಳ ಮುಖ್ಯವಾದ್ದು. ಅದು ಅಲ್ಲದೆ ಬೇರೆ ಕಾರಣಗಳಲ್ಲಿ ಆಂಗಲ್ಸ್ ಚೇಂಜ್ ಆಗುತ್ತೆ ಫ್ಲಾಟ್ ಫುಟ್ ಅಲ್ಲಿ. ಅದನ್ನ ಮೀರಿಸ್ ಆಂಗಲ್ಸ್ ಅಂತ ವೇರಿಯಸ್ ಆಂಗಲ್ಸ್ ಅಲ್ಲಿ ಕರಿತೀವಿ. ಆ ಕಾರಣಗಳಲ್ಲಿ ಆ ಫ್ಲಾಟ್ ಫುಟ್ ನೇ ಕಂಪ್ಲೀಟ್ ಆಗಿ ಕರೆಕ್ಟ್ ಮಾಡಬಹುದು. ಅದು ಚಿಕ್ಕ ಒಂದು ಬಟನ್ ಹಾಕ್ತೀವಿ, ಹೈಪೋಕ್ಯೂರ್ ಬಟನ್ ಅಂತ, ಒಂದು ಅರ್ಧ ಸೆಂಟಿಮೀಟರ್ 1 ಸೆಂಟಿಮೀಟರ್ ಕಟ್ಟಲ್ಲಿ. ಅದು ಹಾಕಿದಾಗ ಫ್ಲಾಟ್ ಫುಟ್ ಕರೆಕ್ಟ್ ಆಗುತ್ತೆ. ಬಹಳ ಜನ ಕೇಳ್ತಾರೆ, ಡಾಕ್ಟರ್ ಯಾಕೆ ಕರೆಕ್ಟ್ ಮಾಡಬೇಕು ಫ್ಲಾಟ್ ಫುಟ್ ನ ಅಂತ. ಈ ಫ್ಲಾಟ್ ಫುಟ್ ಕರೆಕ್ಟ್ ಆಗಲಿಲ್ಲ ಅಂದ್ರೆ ಇದರಿಂದ ನಿಮಗೆ ಬೇರೆ ಪ್ರಾಬ್ಲಮ್ಸ್ ಬರುತ್ತೆ. ನೀ ಪೇನ್ಸು, ಶಿನ್ ಪೇನ್ಸು, ಹಿಪ್ ಪೇನ್ಸು, ಗೇಟ್ ಅಬ್ನಾರ್ಮಲಿಟಿ ಇದೆಲ್ಲ ಆಗುತ್ತೆ.